ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾಲಿಗೆ ಇವತ್ತು ಅಶುಭ ಶುಕ್ರವಾರವಾಗುತ್ತಾ ಅಂತಕ್ಕಂಥ ಒಂದು ಪ್ರಶ್ನೆ. ಯಾಕೆಂದ್ರೆ ಕೋರ್ಟ್ ಆದೇಶದ ಪ್ರಕಾರ ಈಗ ಲೋಕಾಯುಕ್ತದವರು ತನಿಖೆಯನ್ನು ಆರಂಭ ಮಾಡಬೇಕು ಮೂಡ ವಿಚಾರದಲ್ಲಿ. ಅದಕ್ಕೆ ಮೊದಲಾಗಬೇಕಾಗಿರ್ತಕ್ಕಂಥ ಕೆಲಸ FIR. ಇವತ್ತೇ FIR ಆಗುತ್ತಾ ಅಥವಾ ನಾಳೆನಾ ಅಂತ. ಸಿಎಂ ಪಾಲಿಗೆ ಇವತ್ತು ಅಶುಭ ಶುಕ್ರವಾರವಾಗುತ್ತಾ ಅಥವಾ ಬರೀ ಶುಕ್ರವಾರವಾಗುತ್ತಾ? ಇವತ್ತು ಸಿಎಂ ವಿರುದ್ಧ ಲೋಕಾಯುಕ್ತದಲ್ಲಿ FIR ಆಗುವಂತಹ ಸಾಧ್ಯತೆ ಇದೆ. ರಾತ್ರಿ ಲೋಕಾಯುಕ್ತ ಕೈ ಸೇರಿದೆ ಕೋರ್ಟ್ನ ಅಧಿಕೃತ ಆದೇಶ ಪ್ರತಿ. ಸೊ ಹಾಗಾಗಿ ಸಿಎಂ ತವರು ಪ್ರವಾಸ ಇದೆ, ಮೈಸೂರಿಗೆ ಹೋಗ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಈ ಸಂದರ್ಭದಲ್ಲೇ FIR ದಾಖಲಾಗುತ್ತಾ? ಇವತ್ತು ಮುಖ್ಯಮಂತ್ರಿಗಳ ಮೈಸೂರು ಪ್ರವಾಸ ಇದೆ. ಇವತ್ತು ಸಂಜೆ ಅಥವಾ ನಾಳೆ FIR ಮಾಡ್ತಕ್ಕಂಥ ಸಾಧ್ಯತೆ ಇದೆ. FIR ಒಂದು ವೇಳೆ ಏನಾದರೂ ಆಗದೇ ಇದ್ದರೆ ದೂರುದಾರ ಮತ್ತೆ ಕೋರ್ಟ್ಗೆ ಮೊರೆ ಹೋಗುವ ಸಂಭವ ಇದೆ. ಸ್ನೇಹಮಯಿ ಕೃಷ್ಣ ನಿನ್ನೆ ತುಂಬ ಅವರು ಅಸಮಾಧಾನಗೊಂಡಿದ್ದರು. ಯಾಕೆಂದರೆ ನಿನ್ನೆ FIR ಆಗಬೇಕಾಗಿತ್ತು. ಆದರೆ ಉದೇಶ್ ಅವರು ಅಂದರೆ ಲೋಕಾಯುಕ್ತ SP ನನ್ನ ಕರೆಯನ್ನು ಸ್ವೀಕಾರ ಮಾಡ್ತಾ ಇಲ್ಲ, ಅವರು ಕಿಡ್ನ್ಯಾಪ್ ಆಗಿರ್ಬೋದು ಹಾಗೆ ಹೀಗೆ ಅಂತ ತುಂಬ ಆರೋಪಗಳನ್ನು ಮಾಡಿದರು. ಆದರೆ ಇವತ್ತು ಲೋಕಾಯುಕ್ತಕ್ಕೆ ಬೇರೆ ಯಾವುದೂ ರೀಸನ್ ಇಲ್ಲ FIR ಮಾಡ್ಕೊಳ್ದೇನೆ. ಯಾಕೆಂದರೆ ಈಗಾಗಲೇ ನಿನ್ನೆ ರಾತ್ರಿನೇ ಲೋಕಾಯುಕ್ತ ಕೈ ಸೇರಿದೆ ಕೋರ್ಟ್ನ ಆದೇಶದ ಪ್ರತಿ. ಅದನ್ನು ಇಟ್ಕೊಂಡು FIR ಮಾಡಬೇಕು. ಜೊತೆಗೆ 3 ತಿಂಗಳು ಕಾಲಾವಕಾಶ ಕೊಟ್ಟಿರೋದ್ರಿಂದ ತನಿಖೆಗೆ ಇವರು ಆದಷ್ಟು ಬೇಗ FIR ಮಾಡ್ಕೋಬೇಕು, ಆದಷ್ಟು ಬೇಗ ತನಿಖೆಯನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ಇವತ್ತೇನಾದರೂ FIR ಆಗುತ್ತಾ ಕಾದು ನೋಡಬೇಕು. ಮಾನ್ಯ ನ್ಯಾಯಾಲಯ ಆದೇಶ ಮಾಡಿದೆ. ಆ ಆದೇಶದ ಪ್ರಕಾರ ಇಲ್ಲಿ ಮೊಕದ್ದಮೆ ದಾಖಲು ಮಾಡಬೇಕಂತೇಳಿ ಬಂದಿದ್ದೀನಿ. ಕಾದರೂ ಕೂಡ ಅವರು ಇಲ್ಲಿದ್ದಾರೆ ಅಂತೇಳಿ ಅವ್ರ ಕಚೇರಿ ಅಧಿಕಾರಿಗಳಲ್ಲಿ ಸಿಬ್ಬಂದಿ ಸ್ಪಷ್ಟ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಮತ್ತು ಸ್ವತಃ ಲೋಕಾಯುಕ್ತ SP ಅವರಿಗೆ ನಾನು ಅವ್ರ ವೈಯಕ್ತಿಕ ದೂರವಾಣಿ ಸಂಖ್ಯೆಗೆ ಮತ್ತು ಸರ್ಕಾರದ ನೀಡತಕ್ಕಂಥ ಅಧಿಕೃತ ದೂರವಾಣಿ ಸಂಖ್ಯೆಗೆ ಸಾಕಷ್ಟು ಕರೆ ಮಾಡ್ತಾ ಇದ್ದೀನಿ. ಸೊ ಸ್ವೀಕಾರ ಮಾಡ್ತಾ ಇಲ್ಲ. ಮತ್ತು SMS ಸಂದೇಶ ಮತ್ತು ವಾಟ್ಸಪ್ ಸಂದೇಶ ಕಳಿಸಿದ್ರು ಕೂಡ ಅದು ಕೂಡ ಸ್ಪಂದಿಸ್ತಾ ಇಲ್ಲ. ಸೊ ಇದನ್ನೆಲ್ಲ ನೋಡಿದಾಗ ನನಗೆ 3 ರೀತಿ ಅನುಮಾನ ಬರ್ತದೆ. ಮೊದಲನೇದಾಗಿ ಸಿದ್ದರಾಮಯ್ಯ ಅವರಿಗೆ ಏನು ನಮ್ದು ಒಂದು ಆದೇಶ ಆಗಿದೆ, ಆದೇಶಕ್ಕೆ ತಡೆಯಾಜ್ಞೆ ಸಿಗಬೇಕು ಅನ್ನೋ ಕಾರಣಕ್ಕೆ ಉದ್ದೇಶಪೂರ್ವಕವಾಗಿ ಮೈಸೂರು ಲೋಕಾಯುಕ್ತ SP ನಾಪತ್ತೆ ಆಗಿರ್ಬೋದು, ಅಥವಾ